ವೀಕ್ಷಕರೇ, ನಿಮಗೆ ತಿಳಿದಿರೋ ಪ್ರಕಾರ ಇವತ್ತು 5 ಮೇ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ಕಾರ್ಯಾಚರಣೆ ನಡೆದಿದೆ. ಎಲ್ಲಿ ಅಂದರೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಸರಿಸುಮಾರು ಮಧ್ಯರಾತ್ರಿ 1ರಿಂದ 1:30 ತನಕ ಈ ಕಾರ್ಯಾಚರಣೆ ನಡೆದಿದೆ. ಇದು ಪಹಲ್ಗಾಮ್ ದಾಳಿಗೆ ರಿವೆಂಜ್ ಅಂತಲೇ ಪರಿಗಣಿಸ್ಬೋದು. ಆಪರೇಷನ್ ಸಿಂಧೂರ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದರೆ, ಪಹಲ್ಗಾಮ್ ಅಟ್ಯಾಕಲ್ಲಿ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹಾಕಿದರು. ಅದಕ್ಕೆ ಈ ಹೆಸರಿಟ್ಟಿದ್ದಾರೆ. ಸುಮಾರು 20ರಿಂದ 25 ನಿಮಿಷ ಈ ರೋಚಕ ಆಪರೇಷನ್ ಆಗಿದೆ. ಪಕ್ಕಾ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ದಾರೆ. ಒಟ್ಟು 9 ಕಡೆ ಟೆರರಿಸ್ಟ್ ಕ್ಯಾಂಪ್ಗೆ ಟಾರ್ಗೆಟ್ ಮಾಡಿದರು. ಹಾಗೆಯೇ ಕಾರ್ಯಾಚರಣೆ ಮಾಡಿ ಧ್ವಂಸ ಮಾಡಿದ್ದಾರೆ. ಹಾಗೆಯೇ ಕೆಲವು ಉಗ್ರ ನೆಲೆಗಳನ್ನು ಸಹ ಉಡಾಯಿಸಲಾಗಿದೆ. ಭಾರತದ ಆರ್ಮಿಯವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಏನಂದರೆ ನಾವು ಉಗ್ರ ನೆಲೆಗಳನ್ನಷ್ಟೇ ಧ್ವಂಸ ಮಾಡಿದ್ದೇವಂತ. ಎಲ್ಲಿ ನಡೆದಿದೆ ಅಂದರೆ, ಆವಾಗಲೇ ಹೇಳಿದಾಗೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಪ್ರದೇಶಗಳನ್ನು ನೋಡುವುದಾದರೆ ಕೊಟ್ಲಿ, ಸರ್ಜಿಲ್, ಮುಜಫರಾಬಾದ್, ಬರ್ನಾಲ್, ಸಿಯಾಲ್ಕೋಟ್, ಬಹಾಲ್ಪುರ್ ಹೀಗೆ ಇನ್ನೂ ಕಾರ್ಯಾಚರಣೆ ಮಾಡಲಾಗಿದೆ. ಇದಿಷ್ಟು ಇವಾಗಿನ ಮಾಹಿತಿ. ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸೇನೆ ಬಗ್ಗೆ ಹೆಮ್ಮೆ ಇದೆ. ಜೈ ಹಿಂದ್, ಜೈ ಭಾರತ್.